ಅತ್ಯಂತ ಕ್ಲಿಷ್ಟಕರ ಚರ್ಚೆಯನ್ನ ಮ್ಯಾಕ್ಸ್ ಆಸ್ಪತ್ರೆಯ ವೈದ್ಯರು ಯಶಸ್ವಿಯಾಗಿ ನಡೆಸಿದ್ದಾರೆ. ಸಾವಿನ ಅಂಚಿನಲ್ಲಿದ್ದ ಗರ್ಭಿಣಿಯನ್ನ ಉಳಿಸಲಾಗಿದೆ ಎಂದು ಆಸ್ಪತ್ರೆಯ ಚೀಫ್ ಆಫೀಸರ್ ಕೌಶಿಕ್ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಹಿಳೆಯ ರಕ್ತನಾಳ ಒಡೆದು ಹೆಚ್ಚಾಗಿ ರಕ್ತಸ್ರಾವ ಬರ್ತಾ ಇದ್ರು. ಸಮಸ್ಯೆಯ ಗಂಭೀರತೆ ತಿಳಿದ ಮ್ಯಾಕ್ಸ್ ಆಸ್ಪತ್ರೆಯ ವೈದ್ಯರು ಸಮಯದ ಜೊತೆ ಸ್ಪರ್ಧೆ ನಡೆಸಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಮಹಿಳೆಯ ಪ್ರಾಣ ಉಳಿಸಿದ್ದಾರೆ. ಇದು ಹಾಕಿ ಪೆರಿಫರಲ್ ಕೆನುಲ ಹಾಕಿಬಿಟ್ಟು ಫ್ಲೂಯಿಡ್ ರಿಸಸಿಟೇಷನ್. ಫ್ಲೂಯಿಡ್ ಸ್ಟಾರ್ಟ್ ಆದಮೇಲೆ ಅವರಿಗೆ ಬ್ಲಡ್ ಬೇಕಾಯಿತು. ಬರೀ ಫ್ಲೂಯಿಡ್ ಕೊಟ್ಟರೂ ಅದು BP ಬರೋದಿಲ್ಲ. ಬ್ಲಡ್ ಇಮಿಡಿಯೇಟಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಇದ್ರದ್ದು ಮುಖ್ಯ ಏನಂದರೆ, ಈ ಥರ ಕೇಸಸ್ಸು ನಮ್ಮ ಹಾಸ್ಪಿಟ್ಲಲ್ಲೂ ಮ್ಯಾನೇಜ್ ಮಾಡಬೇಕು. ಆ ಥರ ಕೇಪಬಿಲಿಟಿ ಟೀಮ್ ಇದೆ, ಆ ಥರ ಇನ್ಫ್ರಾಸ್ಟ್ರಕ್ಚರ್ ಇದೆ ನಮ್ಮಲ್ಲಿ ಅಂತ ನಾವು ಇದ್ರ ಮುಖಾಂತರ ನಾನು ಹೇಳ್ತೀನಿ. ಯಾಕಂದರೆ ಬೇರೆ ಈ ಥರ ಪೇಷಂಟು ಬೇರೆ ಹಾಸ್ಪಿಟ್ಲಲ್ಲಿ ಎಲ್ಲ ಹೋದರೆ ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಆ ಥರ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ಆ ಥರ ಟೀಮ್ ಇರಲ್ಲ. ಎಫಿಷಿಯೆಂಟ್ ಟೀಮ್ ಬೇಕು, ಇದಕ್ಕೆ ಎಫಿಷಿಯೆಂಟ್ ಕಮ್ಯುನಿಕೇಷನ್ ಬೇಕು. ಎಲ್ಲ ಸರ್ಜನ್ಸು ಟೀಮ್ ಇರಬೇಕೆಲ್ಲ. ಇವಾಗ ನೋಡಿ, ಇದರಲ್ಲಿ ಎಷ್ಟು ಟೀಮ್ ಇನ್ವಾಲ್ವ್ ಆಗಿತ್ತು ಅಂದರೆ, ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಇದ್ದರು, ಗ್ಯಾಸ್ಟ್ರೋದವ್ರು ಇದ್ದರು, ಯೂರೋದವ್ರು ಬೇಕಾಯಿತು. ನಮ್ಮದು ಅನಸ್ತೀಶಿಯಾ ಟೀಮ್ ನಾನು ಒಬ್ಬನೇ ಮ್ಯಾನೇಜ್ ಮಾಡೋಕ್ಕಿಲ್ಲ, ನನ್ನ ಸಹಪಾಠಿಗಳು ಎಲ್ಲ ಇದ್ದರು. ಸೊ ಇಷ್ಟೆಲ್ಲ ಟೀಮು ಎಫಿಷಿಯೆಂಟ್ ಇದ್ದಾಗ ಅಷ್ಟೇ ನಾವು ಈ ಥರ ಕೇಸಸ್ನ, ಮತ್ತು ಅದಕ್ಕೆ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರು ಹಾಸ್ಪಿಟ್ಲು ಎಲ್ಲ ಇದ್ದು ಏನೂ ಇಲ್ಲ ಅಂದರೆ ನಮಗೆ ಬೇಕಾದಂಗೆ ನಮ್ಗೆ ಏನು ಬೇಕು ಪೇಷಂಟ್ಗೆ ಎಲ್ಲ ರೀತಿಯ ಸೌಲಭ್ಯಗಳು ನಮ್ಮ ಹಾಸ್ಪಿಟ್ಲಲ್ಲಿ ಇತ್ತು. ಸೊ ಹಿಂಗಾಗಿ ನಾವು ಈ ಪೇಷಂಟ್ನ ಬದುಕಿಸೋಕ್ಕೆ ಅದನ್ನ ಏನು ರಿಸ್ಕ್ ತೊಗೊಂಡು ಚಾಲೆಂಜಸ್ನ ತೊಗೊಂಡು ನಾವು ಮಾಡಿದ್ದು ನಮಗೆ ಸಾಧ್ಯ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ನಾವು ಪ್ರೆಷರ್ ಮೇಂಟೈನ್ ಮಾಡಿ ಅಲ್ಲಿಂದ ನಮಗೆ ಗೊತ್ತಾಯಿತು ಈ ಪೇಷಂಟ್ ಉಳಿಯೋದಿಲ್ಲ, ಏನು ಮಾಡಿದ್ರು ಅಂತ ಹೇಳಿ ನಾವು ಡೈರೆಕ್ಟಿಗೆ ಅಲ್ಲಿಂದ ಪೇಷಂಟ್ನ ಡೈರೆಕ್ಟ್ ಆಪ್ರೇಷನ್ ಥಿಯೇಟ್ರಿಗೆ ನಾವು ಮೂವ್ ಮಾಡಿದ್ವಿ. ಯಾವುದೇ ಸ್ವಲ್ಪನೂ ಇದರಲ್ಲಿ ಒಂದೊಂದು ನಿಮಿಷನೂ ಭಾಳ ಪ್ರಾಮುಖ್ಯತೆ ಈ ಥರ ಕೇಸಸ್ಸಲ್ಲಿ. ಸೊ ನಾವು ಯಾವುದೇ ಒಂದು ಸಮಯನ ವ್ಯರ್ಥ ಮಾಡ್ದಲೆ ಡೈರೆಕ್ಟ್ ಕ್ಯಾಶುಯಾಲಿಟಿಯಿಂದ ಪೇಷಂಟ್ನ ಆಪ್ರೇಷನ್ ಥಿಯೇಟ್ರಿಗೆ ತಗೊಂಡು, ಇಲ್ಲಿ ಆಪ್ರೇಷನ್ ಥಿಯೇಟ್ರು ಬೇರೆ ಟೈಮಲ್ಲಿ ಎಲ್ಲ ರೆಡಿಯಾಗಿ ಎಲ್ಲ ಏನೇನು ಪೇಷಂಟ್ಗೆ ಬೇಕು ಎಲ್ಲ ಇದರಲ್ಲೂ ನಮಗೆ ನರ್ಸಸ್ ಮತ್ತು ಓ ಟಿ ಸ್ಟಾಫ್ಸು ಟೆಕ್ನಿಷಿಯನ್ಸ್ ಎಲ್ಲ ಅವ್ರದ್ದು ಎಷ್ಟು ಕಾಂಪಿಟೇಟಿವ್ ಇರಬೇಕು ಅಂದರೆ, ಬೇರೆ ಪೇಷಂಟಲ್ಲಿ ಎಲ್ಲ ರೆಡಿ ಇರುತ್ತೆ, ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಏನಿದೆ ಎಲ್ಲ ನೋಡ್ಕೋಬೋದು. ಬಟ್ ಈ ಟೈಮ್ ಇರೋದಿಲ್ಲ. ಅಷ್ಟೇ ಕಡಿಮೆ ಟೈಮಲ್ಲಿ ಎಲ್ಲ ತರಹದ ಫೆಸಿಲಿಟೀಸ್ ಎಲ್ಲ ಮಾಡಿಕೊಂಡು ಆ ಪೇಷಂಟ್ನ ನಾವು ಕ್ಯಾಶುಯಾಲಿಟಿಯಿಂದ ಆಪ್ರೇಷನ್ ಥಿಯೇಟ್ರಲ್ಲಿ ಅರ್ಧ ಗಂಟೆಯಲ್ಲಿ ಪೇಷಂಟನ್ನ ಇಂಡ್ಯೂಸ್ ಮಾಡಿ, ಪೇಷಂಟಿಗೆ ಅರವಳಿಕೆ ತಜ್ಞ ಕೊಟ್ಟು ಪೇಷಂಟ್ನ ಪ್ರೆಷರ್ ಮೇಂಟೈನ್ ಮಾಡಿ, ಪೇಷಂಟು ಸಡನ್ನಾಗಿ ಓಪನ್ ಮಾಡಿ ಎಲ್ಲ ರೀತಿಯಂಥ ಏನೇನು ತೊಂದರೆಗಳು ಆಗ್ಬೋದು, ಹೈಪೋಟೆನ್ಷನ್ ಆಗ್ಬೋದು, ಒಂದು ಅಸಿಡೋಸಿಸ್ ಎಲ್ಲ ರೀತಿಯಿಂದ ಅವರಿಗೆ ಇಂಟ್ರಾ ಆಪಲ್ಲಿ ಅವರಿಗೆ ಆಲ್ಮೋಸ್ಟ್ 9 ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ದೀವಿ, 9 ಯೂನಿಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ದೀವಿ. ಇಷ್ಟೆಲ್ಲ ನಮ್ದು ಏನಂದರೆ ಅನಸ್ತೀಶಿಯಾ ಚಾಲೆಂಜು ಸರ್ಜನ್ಸ್ಗೆ ಕರೆಕ್ಟಾಗಿ ಯಾವುದೇ ಥರದ ಅವರಿಗೆ ತೊಂದರೆ ಆಗಲಿದ್ದಂಗೆ BP ಪ್ರೆಷರ್ ಮೇಂಟೈನ್ ಮಾಡೋದು, ಯಾವುದೇ ತೊಂದರೆ ಆಗಲಿದ್ದಂಗೆ ಅವರಿಗೆ ರಿಲ್ಯಾಕ್ಸೇಷನ್ ಅಂತೀವಿ ಆ ಥರ ಕೊಟ್ಟು ನಾವು ನಮ್ಮದು ಇದರ ಚಾಲೆಂಜಸ್ ಇದ್ದು. ಮತ್ತು ಎಲ್ಲ ಟೀಮ್ ಎಲ್ಲ ಯಾರು ಗ್ಯಾಸ್ಟ್ರೋ ಸರ್ಜನ್, ಯೂರೋಲಾಜಿಸ್ಟ್ ಅವರು ಎಲ್ಲ ಬಂದು ಆಲ್ಮೋಸ್ಟ್ ಒಂದು 5 to 6 hours ಸರ್ಜರಿ ನಡೀತು. ಇಷ್ಟೆಲ್ಲ ಆಗಿದ ಮೇಲೂ ನಮ್ಗೆ ಚಾಲೆಂಜಸ್ ಇದ್ದು ಪೋಸ್ಟ್ ಆಪ್. ಯಾಕಂದರೆ ಈಗ ಬೇರೆ ಎಲ್ಲ ನಾವು ರಿಸ್ಕ್ ತೊಗೊಂಡು ರೆಗ್ಯುಲರ್ ಪೇಷಂಟ್ಗೆ ನಾವೆಲ್ಲ ಆ್ಯಂಟಿಬಯೋಟಿಕ್ಸ್ ಕರೆಕ್ಟಾಗಿ ಕೊಟ್ಟಿರ್ತೀವಿ, ಯಾವುದು ಏನು ಮಾಡಬೇಕು, ಮತ್ತು OTದಲ್ಲಿ ಎಲ್ಲ ತರಹದ ಏಸೆಪ್ಟಿಕ್ ಎಲ್ಲ ತೊಗೊಂಡು ಸೆಪ್ಸಿಸ್ದು ಎಲ್ಲ ತೊಗೊಂಡು ಮಾಡಿರ್ತೀವಿ.